ಹಾಯ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ ವಸಂತಪುರ ಕನಕಪುರ ರೋಡ್ ನಮ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಎಲ್ಲಿಗಪ್ಪ ಲೋಡ್ ಅಂತಂದ್ರೆ ಒಡಿಸಾಗೆ ಭುವನೇಶ್ವರಿಂದ ಒಂದ್ 50-60 ಕಿಲೋಮೀಟರ್ ಖಾಲಿ ಆಗುತ್ತೆ ಅಂತ ಹೇಳವ್ರೆ. ಏನಪ್ಪಾ ಲೋಡು ಅಂದ್ರೆ ಆಶೀರ್ವಾದ ಪೈಪು PVC ಪೈಪ್ಗಳು ಲೋಡ್ ಬಂದು ಜಿಗಣಿಯಿಂದ 22-23 ಕಿಲೋಮೀಟರ್ ಐತೆ ಇಲ್ಲಿಂದ. ಬನ್ನಿ ಲೋಡಿಂಗ್ ಪಾಯಿಂಟ್ ಹೋಗೋಣ ಇಲ್ಲಿಂದ. ಹೋಗಕ್ಕಿಂತ ಮುಂಚೆ ಇಲ್ಲೇ ಟೀ ಕುಡ್ಕೊ ಬರೋಣ ನಮ್ ಸ್ಟ್ಯಾಂಡ್ ಹಿಂದಗಡೆ ಇರೋ ಬೇಕ್ರಲ್ಲಿ ಅಂತ ಅನ್ಬಿಟ್ಟು ಗಾಡಿಯಿಂದ ಹಂಗೆ ಇಳಿದೆ. ನೋಡಿ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟೆ, ನಿನ್ನೆಯಿಂದ ಗಾಡಿ ಸ್ಟಾರ್ಟ್ ಮಾಡಿರ್ಲಿಲ್ಲ. ಬನ್ನಿ ಹೋಗಿ ಟೀ ಕುಡ್ಕೊ ಬರೋಣ. ಗಾಡಿ ಹಂಗೆ ರನ್ನಿಂಗ್ ಅಲ್ಲಿ ಇರ್ಲಿ, ರೈಲಿಂಗ್ ಅಲ್ಲಿ ಹೋಗಿ ಟೀ ಕುಡ್ಕೊ ಬಂದ್ಬಿಟ್ಟು ಹೋಗೋಣ ಇಲ್ಲಿಂದ. ಹೋಗಿ ಟೀ ಎಲ್ಲ ಕುಡ್ಕೊ ಬಂದಿ, ಬನ್ನಿ ಹೋಗೋಣ. ಎಲ್ಲಿದೀವಪ್ಪ ಅಂತಂದ್ರೆ ಬನ್ನಾರಘಟ್ಟ ರೋಡು ಜಿಗಣಿ ಕಡೆ ಹೋಯ್ತಾ ಇದೀವಿ. ಇವಾಗ ಏನ್ ತೋರಿಸ್ತೀನಿ ನಾನು ರೋಡು, ಆ ರೋಡ್ ಬಂದು ಸಕ್ಲಾವರ ಕನೆಕ್ಟ್ ಆಗುತ್ತೆ. ಒಂದ್ ಟೈಮಲ್ಲಿ ಆ ರೋಡಲ್ಲಿ ಒಂದು ಕಂಪ್ನಿಲಿ ಡ್ಯೂಟಿ ಮಾಡ್ತಾ ಇದ್ದೆ, ಉಡಾನ್ ಕಂಪ್ನಿ ಅದು, ಟಾಟಾ ಎಸಿಲಿ. ಅದೆಲ್ಲ ನೆನ್ಸ್ಕೊಂಡ್ರೆ ಇವತ್ತು ಅನ್ಸುತ್ತಪ್ಪ ಅಂತಂದ್ರೆ ಆ ಜೀವನ ಒಂಥರ ಚೆನ್ನಾಗಿತ್ತು ಅಂತ. ನೋಡಿ ಇವತ್ತು 1000 ಕಿಲೋಮೀಟರ್ ಓಡಾಡ್ತೀವಿ, 16 ಸ್ಟೇಟ್ ಓಡಾಡ್ತೀವಿ. ಆದರೆ ಅವತ್ತಿದ್ದಿದ್ದು ನೆಮ್ಮದಿ ಇವತ್ತಿಲ್ಲ. ಅವತ್ತು 10,000 13,000 ಸಂಬಳಕ್ಕೆ ಕೆಲಸ ಮಾಡಿದ್ರು ನೆಮ್ಮದಿಯಾಗಿದ್ವಿ. ಇವತ್ತು 50-60 ಸಾವಿರ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ. ಆ ದಿನಗಳು ಒಂಥರ ಚೆನ್ನಾಗಿರುತ್ತೆ. ಯಾರ್ಯಾರು ಚಿಕ್ಕದ್ರಿಂದ ದೊಡ್ಡದು ಬಂದಿರ್ತೀರಾ ಗಾಡಿ ಡಿಪಾರ್ಟ್ಮೆಂಟಲ್ಲಿ, ಅವರು ವಿಡಿಯೋ ಕಮೆಂಟ್ ಮಾಡಿ ನಿಮ್ಮ ಚಿಕ್ಕ ಗಾಡಿ ಓಡಿಸೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಏನಪ್ಪ ವಿಷಯ ಅಂತಂದ್ರೆ ರಾತ್ರಿ 3 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ನಾವು ಗಾಡಿಗಳು ಓಡಿಸೋರು ಕಮರ್ಷಿಯಲ್ ವೆಹಿಕಲ್ಸ್ನ ಹಿಂಗ್ ರಾತ್ರಿ ಡೀಸೆಲ್ ರೇಟ್ಗಳು ಜಾಸ್ತಿ ಮಾಡ್ತಾ ಇದೀರಾ. ಮತ್ತೆ ಟ್ಯಾಕ್ಸ್ ದುಡ್ಡೆಲ್ಲ ಏನಾಯ್ತೈತೆ ಅಂತ ಗೊತ್ತಾಯ್ತಾ ಇಲ್ಲ. ನಾವ್ ಇಷ್ಟೆಲ್ಲ ವರ್ಷಕ್ಕೆ ಲಕ್ಷ ಟ್ಯಾಕ್ಸ್ ಕಟ್ತೀವಿ. ವರ್ಷಕ್ಕೆ 6 ಟೈರ್ ಹಾಕ್ಸ್ಬೇಕು ಅಂದ್ರೆ 1,10,000 ಟೈರ್ ಬೇಕು. FC ಇನ್ಸೂರೆನ್ಸ್ ಅನ್ಕೊಂಡು ಬರೀ ಡಾಕ್ಯುಮೆಂಟ್ಸ್ಗೆನೆ 70-80 ಬರೀ ನಮ್ದು LCV ಗಾಡಿ 60-70 ಮಿನಿಮಮ್ ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ತೀನಿ ಅಂತಂದ್ರೆ, ನ್ಯಾಷನಲ್ ಪರ್ಮಿಟ್ ಇಂದ ಹಿಡಿದು ಪ್ರತಿಯೊಂದು ರನ್ನಿಂಗ್ ಮಾಡಬೇಕು ಅಂತಂದ್ರೆ ನಾವ್ ಇಷ್ಟೆಲ್ಲ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಒಂದೊಂದ್ ದಿನಕ್ಕೇನೆ ನಾವು ಕಮ್ಮಿ ಅಂದ್ರೂ 10,000 ಡೀಸೆಲ್ ಬೇಕು ನಮ್ ಗಾಡಿ ಓಡಿಸ್ತೀವಿ ಅಂತಂದ್ರೆ, ಅಲ್ಲಿಗೆ ನೀವೇ ಲೆಕ್ಕ ಹಾಕೊಳ್ಳಿ ಎಲ್ಲೋಯ್ತೈತೆ ಟ್ಯಾಕ್ಸ್ ದುಡ್ಡೆಲ್ಲ ಅಂತ. 10,000 ಡೀಸೆಲ್ ಅಲ್ಲಿ ಇವಾಗ ಗಾಡಿಗೆ ನಾವೇನ್ ಡೀಸೆಲ್ ಹಾಕ್ಸ್ತೀವಿ ಅದ್ರಲ್ಲಿ ನಾವು ಒಂದ್ 100 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ 100 ರೂಪಾಯಿಲಿ ಒಂದ್ 50-60 ರೂಪಾಯಿ ರೇಟು ಡೀಸೆಲ್ ರೇಟ್ ಇರೋದು. ಅದನ್ನ ಗೌರ್ಮೆಂಟ್ ಅವ್ರು ಮಿಕ್ಕಿದೆಲ್ಲ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಐತೆ. ಮಿಕ್ಕಿದೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀರಾ, ಮತ್ತೆ ರೇಟಿನ ಜಾಸ್ತಿ ಮಾಡಿದೀರಾ. ಹೋಗ್ಲಿ, ರೇಟು ಜಾಸ್ತಿ ಮಾಡೋರೆ ಅನ್ನೋದಕ್ಕಿಂತ ಒಂದೇ ಇನ್ನೊಂದು ವಿಷಯ ಅಂತಂದ್ರೆ, ರೇಟ್ ಜಾಸ್ತಿ ಮಾಡಿದರೆ ಬಟ್ ಡೀಸೆಲ್ ಎಲ್ಲೂ ಸಿಗ್ತಾ ಇಲ್ಲ. ಹಂಗಾದ್ರೆ ನಾವು ಮಧ್ಯ ರೋಡಲ್ಲಿ ಯಾರ ಮನೆ ಹಾಳು ಮಾಡ್ಬೇಕು? ನಾವು ರೋಡಲ್ಲಿ ಮಾಡ್ಕೊಂಡು ಬಾಳ್ಕೊಂಡು ನೋಡಿ, ಪ್ರತಿಯೊಬ್ಬ ಡ್ರೈವರ್ ಇವತ್ತು ರೋಡಲ್ಲಿ ಡೀಸೆಲ್ಗಳು ಇಲ್ದಿರಾ ಮನೆ ಬಿಟ್ಟು 1000 ಕಿಲೋಮೀಟರ್ ದೂರ ಇರೋರು ಏನೇನ್ ಬಾಳ್ಕೊ ಬರ್ತಾವ್ರೆ ಅಂತ ಮನೆ ಬಿಟ್ಟು ದೂರ ಹೋಗಿರೋ ಮಾತ್ರ ಗೊತ್ತು. ಗೌರ್ಮೆಂಟ್ ಅವ್ರಿಗೆ ಏನು ಅರ್ಥ ಆಯ್ತಾ ಇಲ್ಲ. ರೇಟ್ ಜಾಸ್ತಿ ಮಾಡ್ಬೇಕು ಅನ್ಬಿಟ್ಟು ಇದೆಲ್ಲ ಮಾಡ್ತಾ ಇದೀರಾ. ಅದೆಲ್ಲ ಜನಗಳು ತುಂಬಾ ಚೆನ್ನಾಗ್ ಅರ್ಥ ಆಗೈತೆ. ಬಟ್ ಏನಪ್ಪಾ ಅಂತಂದ್ರೆ ಅಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬಿಟ್ಟು 10 ರೂಪಾಯಿ ಯಾರಿಗೂ ಪ್ರಯೋಜನ ಇದೆಲ್ಲ. ಗೌರ್ಮೆಂಟ್ ಅವ್ರು ಮಾತ್ರ ತುಂಬಾ ಚೆನ್ನಾಗ್ ಉದ್ದಾರ ಆಯ್ತವ್ರೆ. ಎಲ್ಲಾದ್ರಲ್ಲೂ 100 ಕೋಟಿ ಒಂದು ಏನಕ್ಕಾದ್ರು ಇವಾಗ ಸ್ಯಾಂಕ್ಷನ್ ಮಾಡಿದಾರೆ ಅಂತಂದ್ರೆ 60-70 ಕೋಟಿ ಅಲ್ಲಿ ಕಾಮಗಾರಿ ಆಗಿರಲ್ಲ. ಇನ್ ಮಿಕ್ಕಿ ದುಡ್ಡು ಎಲ್ಲ ಐತೈತೆ ಅಂತ ಯಾರು ಕೇಳ್ತಾ ಇಲ್ಲ. ಈ ತರ ಪ್ರತಿಯೊಂದ್ರಲ್ಲೂ ದುಡ್ಡುಗಳೆಲ್ಲ ಲಂಚ ಆಗ್ಬಿಡೈತೆ. ಲಂಚ ತಿಂದಿ ಮತ್ತೆ ನಾವೆಲ್ಲ ಇಷ್ಟೆಲ್ಲ ಕಟ್ಟಿ ಇಷ್ಟೆಲ್ಲ ಆದ್ಮೇಲೆ ಬೆನಿಫಿಟ್ ಏನ್ ಸಿಗ್ತೈತೆ ನಮ್ಗೆ? ಮತ್ತೇನಕ್ಕೆ ರೇಟ್ಗಳು ಜಾಸ್ತಿ ಮಾಡ್ತಾ ಇದೀರಾ? ನಮಗೂ ಹಂಗೆ ಬಾಡಿಗೆಗಳು ಜಾಸ್ತಿ ಮಾಡ್ರಿ, ನಾವು ಮನುಷ್ಯ ಅಲ್ವಾ? ಇವಾಗ ನಾವು 25-30 ಲಕ್ಷ ಬಂಡವಾಳ ಹಾಕಿದೀವಿ ಅಂದ್ರೆ, ಇವಾಗ ನಮ್ ಗಾಡಿ ಇದು ಫುಲ್ ಕ್ಯಾಶ್ ಅಲ್ಲಿ ತಗೋತೀನಿ ಅಂತಂದ್ರೆ 19.5 ಲಕ್ಷ ಗಾಡಿ ಇದು. 19.5 ಲಕ್ಷದ ಗಾಡಿಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ? ಈಗ ನಾವು ಲೋನ್ ಮೇಲೆ ಮಾಡಿಸ್ಕೊಂಡಿದೀವಿ, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅದೆಲ್ಲ ಸೆಕೆಂಡ್ರಿ. ಟ್ಯಾಕ್ಸ್ ಎಷ್ಟು ಬರುತ್ತೆ ಗಾಡಿ ಮೇಲೆ? ಗಾಡಿ ತಗೊಂಡ್ ಗಾಡಿ ಮೇಲೂ ಟ್ಯಾಕ್ಸ್. ಮತ್ತೆ ನಾವು ವರ್ಷ ಇನ್ಸೂರೆನ್ಸ್ ಕಟ್ತೀವಿ. ಎಷ್ಟು? 40,000 ಇನ್ಸೂರೆನ್ಸ್ ನಮ್ ಗಾಡಿಗೆ. ಈಗ 40,000 ನಾವು ಇನ್ಸೂರೆನ್ಸ್ ಕಟ್ತಾ ಇದೀವಲ್ಲ, ನಾವು ವರ್ಷದಲ್ಲಿ 3 ಸಲ ಕ್ಲೇಮ್ ಇರುತ್ತೆ. ನಾವು 3 ಸಲ ನಾವು ಕ್ಲೇಮೇ ಮಾಡ್ತಲ್ವಲ್ಲ, ಮತ್ತೇನಕ್ಕೆ ಇನ್ಸೂರೆನ್ಸ್ ಕಟ್ಬೇಕು? ಕಟ್ಟಿಲ್ಲ ಅಂದ್ರೆ 10,000 ಫೈನ್ ಹಾಕ್ತೀರಾ. ಆ ಪೆನಾಲ್ಟಿ ದುಡ್ಡು ಎಲ್ಲ ಐತೈತೆ. ಇವಾಗ ಗೌರ್ಮೆಂಟ್ ಅವ್ರಿಗೂ ಅಷ್ಟೇನೆ, ಈಗ ಪೊಲೀಸ್ ಅವ್ರಿಗೆ ಇಷ್ಟು ಅಂತ ಟಾರ್ಗೆಟ್ ಇರುತ್ತೆ, ಇಷ್ಟು ಕೇಸ್ ಬರ್ಬೇಕು, ಇಷ್ಟು ಫೈನ್ ಮಾಡ್ಬೇಕು ಅಂತ. ಟಾರ್ಗೆಟ್ ಇಟ್ಕೊಂಡು ಏನಕ್ಕೆ ಮಾಡ್ತೀರಾ? ನಾವ್ ಕೇಳೋದು ಪಬ್ಲಿಕ್. ಟಾರ್ಗೆಟ್ ಇಟ್ಕೊಂಡು ಮಾಡ್ತೀರಾ ಅಲ್ವಾ? ದುಡ್ಡೆಲ್ಲ ಎಲ್ಲೋ ಐತೈತೆ, ನೀವು ವಸೂಲಿ ಮಾಡ್ಬೇಕು ಅಂತ ಮಾಡ್ತಾ ಇದೀರಾ ಅಷ್ಟೇನೆ. ಜನಗಳಿಗೆ ಏನು ಉಪಯೋಗ ಆಯ್ತಾ ಇಲ್ಲ. ದಯವಿಟ್ಟು ಸರ್ಕಾರ ಇದು ಎಲ್ಲಾನು ಬದಲಾಯಿಸಬೇಕು. ತುಂಬಾ ಬದಲಾವಣೆ ಅನ್ನೋದು ಒಬ್ಬರಿಂದ ಏನೂ ಆಗಲ್ಲ. ಇವಾಗ ನೋಡಿ, ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವ್ರು ಬಂದ ತಕ್ಷಣ 2 ದಿನಕ್ಕೆ ತುಂಬಾ ಚೇಂಜಸ್ ಆಗೋಯ್ತು. ಹಂಗೆ ನಮ್ ಕರ್ನಾಟಕದಲ್ಲಿ ಅಂತ ಅಲ್ಲ, ಇಡೀ ಇಂಡಿಯಾದಲ್ಲೇ ಕರಪ್ಷನ್ ತುಂಬಾ ಐತೆ. ಯಾವಾಗ ಇದೆಲ್ಲ ಬದಲಾಗುತ್ತೋ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ರು ವಾಯ್ಸ್ ರೈಸ್ ಮಾಡ್ಲೇಬೇಕು. ಯಾಕಂದ್ರೆ ನಮ್ ದುಡ್ಡು, ನಮ್ ಟ್ಯಾಕ್ಸ್ ಇಲ್ಲಿ ಯಾರಪ್ಪನ ಮನೆ ತಂದಾಗ್ತಾ ಇಲ್ಲ, ಎಲ್ಲ ಜನಗಳ ದುಡ್ಡಿದು.
ಜನಗಳು ನಾವೇನ್ ಕಟ್ತಾ ಇದೀವಿ ಟ್ಯಾಕ್ಸ್, ನಮ್ ದುಡ್ಡು ನಮಗ್ ಕೊಡಕ್ಕೆ ನಾವು ಬೇಲಾಡೋ ಪರಿಸ್ಥಿತಿ ಬಂದ್ಬಿಡೈತಿ ಇವತ್ತು. ಇದೆಲ್ಲ ಆದ್ರೆ ತುಂಬಾ ಕಷ್ಟ. ಪ್ರತಿಯೊಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳ್ತೀನಿ ನಾನು. ಏನಪ್ಪಾ ವಿಷಯ ಅಂತಂದ್ರೆ 3 ಗಂಟೆ ಗೇಟಲ್ಲಿ ಎಂಟ್ರಿ ಮಾಡಿಸಿದ್ದು. ನಾನು ಫಸ್ಟೇ ಕೇಳ್ದೆ ಗಾಡಿ ಲೋಡ್ ಆಗುತ್ತಾ ಲೇಟ್ ಆಗುತ್ತಾ ಏನಾಗುತ್ತೆ ಅಂತ. 4 ಅವರಲ್ಲಿ ಗಾಡಿ ಲೋಡ್ ಆಗಿ ಆಚೆ ಬರುತ್ತೆ ಅಂತ ಅಂದ. ಸರಿ ಆಯ್ತು ಅನ್ಕೊಂಡ್ ಬಂದೆ. 1 ಅವರ್ ಹೆಚ್ಚು ಕಮ್ಮಿ ಆಗ್ಲಿ ಏನ್ ತೊಂದ್ರೆ ಇಲ್ಲ. ನೈಟ್ 10 ಗಂಟೆ ಅಷ್ಟರಲ್ಲಿ ಗಾಡಿ ಲೋಡ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ ನಾನು. ಟೈಮ್ ಬಂದು 9 ಗಂಟೆ, ಹೆಚ್ಚು ಕಮ್ಮಿ 6 ಅವರ್ ಆಗಿದೆ ನಾನು ಬಂದು. ಇನ್ನ ಗಾಡಿನ ಲೋಡ್ಗೂ ಹಾಕ್ಸ್ಕೊಂಡಿಲ್ಲ, ಕೇಳೋರೇ ಇಲ್ಲ. ಸುಮ್ನೆ ಗಾಡಿಗಳು ಯಾರಪ್ಪ ಮನೆ ಬಂಡವಾಳ ನಂಗೆ ಹಾಕ್ಸ್ಕೊಬಿಡ್ತಾರೆ. ಇವಾಗ ಬಾಯಿಗೆ ಬಂದಂಗ್ ಮಾತಾಡಿದೀನಿ. ಲೋಡ್ ಮಾಡ್ಸೋ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕೆ ಕರ್ಸ್ತೀರಾ ಗಾಡಿಗಳನ್ನ ಅಂತ ಅನ್ಬಿಟ್ಟು. ಏನೋ ಅವ್ರ ಅಪ್ಪನ ಮನೆಯಿಂದ ಬಂಡವಾಳ ಹಾಕಿದ್ರೆ ತಗೊಬಂದ್ ಅವ್ರ ಗಾಡಿಗಳು ನಿಲ್ಸ್ಕೊಳ್ಳಿ. ಅಷ್ಟೊಂದಿದ್ರೆ ನಮ್ ಗಾಡಿಗಳನ್ನ ಈ ತರ ನಿಲ್ಸ್ಕೊಂಡ್ರೆ ನಮಗ್ ತುಂಬಾ ಸಮಸ್ಯೆಗಳು. ಇನ್ನೊಂದೇನಪ್ಪ ಪ್ರಾಬ್ಲಮ್ ಅಂತಂದ್ರೆ ಕಾಯೋದು ದೊಡ್ಡ ವಿಷಯ ಅಲ್ಲ. ಎಂತ ಜಾಗದಲ್ಲಿ ಇದೀವಿ ಅಂದ್ರೆ ಇಲ್ಲಿ ನೋಡಿ, ಸುತ್ತ ಕಾಡು ಅಂದ್ರೆ ಎಲ್ಲ ಹೊಲ ಗದ್ದೆ. ಇದು ಪರವಾಗಿಲ್ಲ, ಅದೇಂಗಾದ್ರೂ ಇರ್ಲಿ. ಸೊಳ್ಳೆಗಳು ಯಾವ ತರ ಐತೆ ಅಂತಂದ್ರೆ ಗ್ಲಾಸ್ ಎತ್ಕೊಂಡ್ರು ಸೊಳ್ಳೆಗಳು ಒಳಗಡೆ ಇರೋದು ಹೋಯ್ತಾರ. ಸಡನ್ ಆಗಿ 2 ನಿಮಿಷ ಜಾಸ್ತಿ ಅಂದ್ರೆ ಸೊಳ್ಳೆಗಳೆಲ್ಲ ಫುಲ್ ತುಂಬ್ಕೊಬಿಡ್ತು ಗಾಡಿ ಒಳಗಡೆ. ಸೊಳ್ಳೆ ಬತ್ತಿ ಅನ್ಸಿದ್ರೆ ಸೊಳ್ಳೆ ಬತ್ತಿ ಹೊಗೆ ಕೊಡ್ತು ನಾವ್ ಸಾಯೋಣ, ಇಲ್ಲ ಸೊಳ್ಳೆಗಳು ಸಾಯ್ತಾವ ಏನೋ ಗೊತ್ತಿಲ್ಲ. ಸುಮ್ನೆ ಗಾಡಿಗಳು ಕರ್ಸ್ಕೊಂಡು ಈ ತರ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ. ಎಲ್ಲೋದ್ರೂ ನಮ್ ಗಾಡಿಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ. ಏನ್ ಮಾಡಿದ್ರು ಸಮಸ್ಯೆ. ಒಂದ್ ಡೀಸೆಲ್ ಹೋದ್ರು ಸಮಸ್ಯೆ, ಒಂದ್ ಟೋಲ್ ಹೋದ್ರು ಸಮಸ್ಯೆ, ಒಬ್ಬ ಪೊಲೀಸ್ ಒಂದ್ ಹಿಡಿದ್ರೆ ಸಮಸ್ಯೆ, ಒಬ್ಬ RTO ಹಿಡಿದ್ರೆ ಸಮಸ್ಯೆ, ಒಂದ್ ಕಂಪ್ನಿಗೆ ಲೋಡಿಂಗ್ ಬಂದ್ರೆ ಸಮಸ್ಯೆ, ಅನ್ಲೋಡಿಂಗ್ ಬಂದ್ರೆ ಸಮಸ್ಯೆ. ಟ್ರಾನ್ಸ್ಪೋರ್ಟ್ ಅನ್ನ ಲೋಡ್ ಕೇಳಿದ್ರೆ ಅದ್ರಲ್ಲೂ ಏನೋ ಒಂದ್ ಸಮಸ್ಯೆ. 50,000 ಬಾಡಿಗೆ 30,000 ಅಂತ ಹೇಳ್ತಾರೆ. ಏನ್ ಮಾಡೋದೋ ಏನ್ ಕರ್ಮನೋ ನಮ್ ಡಿಪಾರ್ಟ್ಮೆಂಟ್ ಅನ್ಸ್ಬಿಡೈತೆ ನನಗೆ. ದೇವ್ರಣೆಗೂ ಯಾರೋ ಒಂದ್ ಮಾಡೋ ಕೆಲ್ಸದ ಮೇಲೆ ಅಷ್ಟೊಂದ್ ಜೀವಸೆ ಬರಲ್ಲ. ನನಗೆ ದೇವ್ರಣೆ ತುಂಬಾ ಜೀವಸೆ ಬಂದ್ಬಿಡೈತೆ. ಯಾರೇ ಆಗಿರ್ಲಿ ಅವ್ರ ಕೆಲಸ ಕೈಯಲ್ಲಿ ಇರ್ಬೇಕು ಅಂತಾರೆ. ನಮ್ ಕೆಲ್ಸನ ನಮ್ ಕೈಯಲ್ಲಿ ಇಟ್ಕೊಳ್ದಿರೋದು ಅಂದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಒಂದೇನೆ. ಯಾರೋ ಹೇಳಿದಂಗೆ ಕೇಳೋ ತರ ಬದುಕ್ಬೇಕು. ನಾವೇನಕ್ಕಪ್ಪ ಈ ಗಾಡಿಗಳು ಮಾಡ್ಕೊಂಡು ಕೆಲ್ಸಗಳು ಮಾಡ್ಕೊಂಡು ಇದ್ರಲ್ಲಿ ಮಾಡ್ತಾ ಇರೋದು ಅಂದ್ರೆ ಯಾವನ್ ಹೇಳಿದಕ್ಕೂ ಸಲಾಮ್ ಹೊಡಿಬಾರ್ದು ಅಂತ. ಸಲಾಮ್ ಹೊಡಿಯೋ ಪರಿಸ್ಥಿತಿ ಬಂತು ಅಂತಂದ್ರೆ ನಾನು ಈ ಡಿಪಾರ್ಟ್ಮೆಂಟ್ ನ ಬಿಡೋಕು ರೆಡಿ ಆಗಿದ್ದೀನಿ ಅಂತ. ಬನ್ನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಲೋಡ್ ಆಗುತ್ತಾ ಏನ್ ಮಾಡ್ತಾರೆ ಅಂತ. ನನ್ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಈ ದರಿದ್ರ ಗೌರ್ಮೆಂಟ್ ಬಗ್ಗೆ ಮತ್ತೆ ಈ ನಡೀತಾರ ಪ್ರಾಬ್ಲಮ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಹಾಕಿ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.